ಏಳನೇ ವೇತನ ಆಯೋಗ ಜಾರಿಗೊಳಿಸುವಂತೆ ಒತ್ತಾಯಿಸಿ ಅಖಿಲ ಭಾರತ ಗ್ರಾಮೀಣ ಅಂಚೆ ಸಂಘಗಳ ನೇತೃತ್ವದಲ್ಲಿ 3 ದಿನಗಳ ಕಾಲ ಮುಷ್ಕರ ಕಮಲಾಪುರ ಅಂಚೆ ಕಚೇರಿ ಎದುರು ಮುಷ್ಕರವನ್ನು ಮಾಡಲಾಯಿತು. ಏಳನೇ ವೇತನ ಆಯೋಗ ಜಾರಿಗೊಳಿಸುವಂತೆ ಒತ್ತಾಯಿಸಿ ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘ ಮತ್ತು ರಾಷ್ಟ್ರೀಯ 2 ಗ್ರಾಮೀಣ ಅಂಚೆ ನೌಕರರ ಸಂಘಗಳ ನೇತೃತ್ವದಲ್ಲಿ ವಿಭಾಗದ ಗ್ರಾಮೀಣ ಅಂಚೆ ನೌಕರರು ನಗರದ ವಿಭಾಗೀಯ ಅಂಚೆ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ಕೆಲಸ ನೀಡಬೇಕು. ಪಿಂಚಣಿ ಸೇರಿ ಎಲ್ಲ ಸವಲತ್ತುಗಳನ್ನು ಒದಗಿಸಬೇಕು. ಸೇವಾ ಹಿರಿತನದ ಆಧಾರದ ಮೇಲೆ 12, 24, 36 ವರ್ಷ ಸೇವೆ ಸಲ್ಲಿಸಿದ ಜೆಡಿಎಸ್ ನೌಕರರಿಗೆ ಇನ್ಕ್ರಿಮೆಂಟ್ ನೀಡಬೇಕು. ಗ್ರೂಪ್ ಇನ್ಶೂರೆನ್ಸ್ ಕವರೇಜ್ ₹5 ಲಕ್ಷದವರೆಗೆ ಹೆಚ್ಚಿಸಬೇಕು ಅಂತ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೇವಣಸಿದ್ದಪ್ಪ ಪಟವಾದ್, ವಿಜಯ್ ಕುಮಾರ್ ದುಮಾಳೆ, ಕಮಲಾಪುರ ಮಹೇಶ್ ಕಿಣಿ ಸಡಕ್, ಬಾಪುರೆಡ್ಡಿ ಕಲಮೂಡ್ ಮತ್ತು ನಾಗರಾಜ ಹೊಳಕುಂದ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್. ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ. ಹುಮ್ನಾಬಾದ್ ಮೇನ್ ರೋಡ್, ಮದರ್ ತೆರೇಸಾ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. 8 ಗಂಟೆಗಳ ಕೆಲಸ ಕೊಡಬೇಕು. 5 ಲಕ್ಷ ಗ್ರೂಪ್ ಇನ್ಶೂರೆನ್ಸ್ ಕೊಡಬೇಕು ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ 12, 24, 36 JDS ನೌಕರರಿಗೆ ಇನ್ಕ್ರಿಮೆಂಟ್ ನೀಡಬೇಕು ಮತ್ತು 4ನೇದು ಗ್ರ್ಯಾಜುಟಿ ಹಣವನ್ನು 5 ಲಕ್ಷದವರೆಗೆ ಕೊಡಬೇಕು, ಹೆಚ್ಚಿಸಬೇಕು ಮತ್ತು 180 ದಿನಗಳ ರಜೆ ಉಳಿಸಿಕೊಳ್ಳುವ ಅವಕಾಶ ಕೊಡಬೇಕು. ಅನಿರ್ದಿಷ್ಟ ಕಾಲ ನಮ್ಮ ಸಮಸ್ಯೆ ಪರಿಹಾರವರೆಗೂ ಮತ್ತು ನ್ಯಾಯ ಸಿಗುವವರೆಗೂ ನಮ್ಮ JDS ಬಾಂಧವರು ಹೀಗೆ ಸತತ ಕಂಟಿನ್ಯೂ ಸ್ಟ್ರೈಕ್ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. 12/12/2023 ಮೂರನೇ ದಿನ ಕಾಲ. We want justice. We want justice. ಎಲ್ಲಿವರೆಗೆ ಹೋರಾಟ? ಎಲ್ಲವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಎಲ್ಲವರೆಗೆ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು